ಪಬ್ಲಿಕ್ ವಾಯ್ಸ್, ಸಾರ್ವಜನಿಕರ ಧ್ವನಿ. ತಮ್ಮಗಳ ಅನುಕೂಲಕ್ಕೆ ಸಿರಹಟ್ಟಿಯನ್ನ ಬಂದ್ ಮಾಡಿದರೆ ನಾವೆಲ್ಲ ನಷ್ಟಕ್ಕೆ ಗುರಿಯಾಗುತ್ತೇವೆ. ಸಿರಹಟ್ಟಿಯು ಭಾವೈಕ್ಯತೆಯ ನಾಡಾಗಿದ್ದು ಇಲ್ಲಿ ಎಲ್ಲರೂ ಕೂಡ ಒಂದೇ. ಯಾವುದೇ ಪಕ್ಷ, ಜಾತಿ, ಮತ, ಪಂಥವಿಲ್ಲದೆ ನಾವೆಲ್ಲ ಬಾಳುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಸಿರಹಟ್ಟಿ ಬಂದಿನಿಂದ ಯಾವುದೇ ಲಾಭವಿಲ್ಲ. ಅದಕ್ಕೂ ಮೀರಿಯೂ ಕೂಡ ಸಿರಹಟ್ಟಿಯನ್ನ ಬಂದ್ ಮಾಡಿದ್ದೇ ಆದಲ್ಲಿ ನಮ್ಮ ಹೊಟ್ಟೆಪಾಡಿಗೋಸ್ಕರ ಎಂದಿನಂತೆ ನಾಳೆಯೂ ಕೂಡ ನಾವೆಲ್ಲ ನಮ್ಮ ಕಾಯಕದಲ್ಲಿ ತೊಡಗಿಕೊಳ್ಳುತ್ತೇವೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಮ್ಮೆಲ್ಲ ವ್ಯಾಪಾರಿಗಳಿಗೆ ಪೊಲೀಸ್ ಅಧಿಕಾರಿಗಳು ರಕ್ಷಣೆಯನ್ನ ಕೊಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಸೇನೆ, ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಹಾಗೂ ವರ್ತಕರ ಸಂಘದ ವತಿಯಿಂದ ಸಿರಹಟ್ಟಿ ಸಿಪಿಐ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. 12/2/2025 ಶುಕ್ರವಾರ ದಿವಸ ಬಂದ್ ಕರೆಯನ್ನು ನೀಡಿದಾಗ ನಮ್ಮ ಮಾರ್ಕೆಟಿನವರು ಎಲ್ಲರೂ ಕೂಡಿಕೊಂಡು ನಮ್ಮದು ಯಾವುದೋ ಥರದ ಇದಕ್ಕೆ ಬೆಂಬಲ ಇರೋದಿಲ್ಲ ಅಂಥೇಳಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಯಾವುದೋ ಥರದ ಬೆಂಬಲ ನಮ್ಮದು ಇಲ್ಲ. ಆಮೇಲೆ ನಮ್ಮ ಶಿರಹಟ್ಟಿಯ ಬೀದಿ ಬದಿ ವ್ಯಾಪಾರಸ್ಥರು ಅವ್ರದ್ದು ಕೂಡ ಇದಕ್ಕೆ ಬೆಂಬಲ ಇಲ್ಲ. ಚಿಕ್ಕ ವ್ಯಾಪಾರಸ್ಥರಿಂದ ಹಿಡ್ಕೊಂಡು ದೊಡ್ಡ ವ್ಯಾಪಾರಸ್ಥರದ್ದು ಯಾರ್ದು ಬೆಂಬಲ ಇಲ್ಲ ಇದಕ್ಕೆ. ಯಾಕಂತಂದರೆ ಈ ಹೋರಾಟ ನಮ್ಮ ಸಂಬಂಧಪಟ್ಟಿದ್ದ ಹೋರಾಟ ಅಲ್ಲ, ಇದು ಅವರ ವೈಯಕ್ತಿಕ ಹೋರಾಟ ಇರೋದ್ರಿಂದ ನಮ್ಮದು ಯಾವುದೋ ಥರದ್ದು ನಮ್ದು ಇದರೊಳಗೆ ನಾವು ಯಾವುದೋ ಥರದ್ದು ನಮ್ಮದು ಬಂದ್ ಕರೆಗೆ ನಾವು ಬಂದ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಮಾಡೋದು ಇಲ್ಲ. ಇದಕ್ಕಾಗಿ ನಮ್ಮ ಅಂಗಡಿಗಳನ್ನು ಎಲ್ಲ ಏನದಲ್ಲ ಸ್ಟಾರ್ಟ್ ಇರ್ತಾವೆ. ಇದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಇರ್ತಾರಲ್ಲ, ನಮ್ಗೆ ರಕ್ಷಣೆಯನ್ನು ಕೊಡ್ಬೇಕಂತೇಳಿ ಈ ಮನವಿಯಲ್ಲಿ ಕೊಡ್ಲಿಕ್ಕೆ ಬಂದಿದ್ದೀವಿ ನಾವು. 12ನೇ ತಾರೀಕಿನ ದಿವಸ ಶಿರಹಟ್ಟಿ ಬಂದ್ ಅಂಥೇಳಿ ಒಂದೇನೋ ಸುದ್ದಿಯನ್ನು ಹರಡಿಸಿದಾರೆ. ನಮ್ಮ ವ್ಯಾಪಾರಸ್ಥರಿಗೆ ನಮ್ಮ ವ್ಯಾಪಾರಸ್ಥರಿಗೆ ಮನವಿಯನ್ನು ಕೊಟ್ಟಿದ್ದರು. ಬಟ್ ವ್ಯಾಪಾರಸ್ಥರು ಅದರ ಸಹ ಮೀಟಿಂಗ್ ಕರೆದು ಎಲ್ಲರನ್ನೂ ಕೇಳಿದಾಗ ಅಲ್ಲೇ ಒಮ್ಮತ ನಿರ್ಣಯ ಆಗಲಿಲ್ಲ. ಒಂದಿಷ್ಟು ಮಂದಿ ಬಂದ್ ಮಾಡೋಣ, ಒಂದಿಷ್ಟು ಮಂದಿ ಬೇಡ ಅನ್ನೋ ವಿಚಾರ ಬಂದಾಗ ಅದು ವೈಯಕ್ತಿಕವಾಗಿರುವಂಥ ವಿಷಯ. ಅದಕ್ಕೋಸ್ಕರ ಬಂದ್ ಮಾಡೋದು ಬೇಡ, ಊರಿನ ಅಭಿವೃದ್ಧಿಗಾಗಿ ಎಷ್ಟು ದಿನ ಆದರೂ ಬಂದ್ ಮಾಡೋಣ. ಇದು ವೈಯಕ್ತಿಕ ವಿಚಾರಕ್ಕೆ ನಾವು ಬಂದ್ ಮಾಡೋದು ಸಹಜ, ಇದು ಅಲ್ಲ, ಸರಿಯಲ್ಲ ಅಂಥೇಳಿ ಎಲ್ಲರೂ ಏನೈತೆ ಅಂತ ಒಮ್ಮತವಾಗಿ ಯಾರೂ ನಿರ್ಧಾರ ತಗೊಂಡಿಲ್ಲ. ಆದ ಕಾರಣ ನಾವೆಲ್ಲ ವ್ಯಾಪಾರಸ್ಥರ ನಮ್ಮ ಅಂಗಡಿಗಳ ವ್ಯಾಪಾರ ಏನು ಅದೀವಲ್ಲ, ನಾವು ಯಾರೂ ಬಂದ್ ಮಾಡ್ತಾಯಿಲ್ಲ. ಯಾಕೆ ಬಂದ್ ಮಾಡ್ತಾಯಿಲ್ಲ ಅಂದರೆ ವೈಯಕ್ತಿಕವಾಗಿರುವಂಥ ವಿಚಾರ ಅದಕ್ಕೋಸ್ಕರ ನಾವು ಬಂದ್ ಮಾಡ್ತಾಯಿಲ್ಲ. ಮತ್ತು ಇನ್ನೇನಾದರೂ ಸಮಸ್ಯೆಗಳು, ಅಹಿತಕರ ಘಟನೆಗಳು ಬಂದ್ರೆ ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ನಮಗೆ ಏನಾಯ್ತಲ್ಲ, ಅವರು ನಮ್ಮ ರಕ್ಷಣೆ ಕೊಡ್ರಿ, ಏನೋ ತೊಂದರೆ ಆದಲ್ಲಿ ನಮಗೆ ನಿಮ್ಮಿಂದ ಹೆಲ್ಪ್ ಮಾಡಿರಿ ಅಂತ ಹೇಳಿ ನಾವು ಅರ್ಜಿ ಕೊಡೋಕೆ ಬಂದಿದ್ದೀವಿ. ಕೊಟ್ಟು ನಾವು ಹೋಗ್ತೀವಿ. ಮುಂದೆ ಏನಾದರೂ ಒಂದು ಅಹಿತಕರ ಘಟನೆ ನಡೆದಲ್ಲಿ ನಾವು ಅದನ್ನು ಮತ್ತೊಂದು ರೂಪದೊಳಗೆ ಪೊಲೀಸರ ಮುಖಾಂತರ ಮತ್ತೊಂದು ಉಗ್ರ ಹೋರಾಟಕ್ಕೆ ಇಳಿಯುವಂಥ ಅನಿವಾರ್ಯತೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಯಾರಿಗೂ ತೊಂದರೆ ಕೊಡಲಾರ್ದಂಗೆ ತಾವು ಇಲ್ಲ ಇದನ್ನು ಮಾಡಿರಿ, ಸ್ಟ್ರೈಕ್ ಮಾಡಿರಿ. ತೊಂದರೆ ಕೊಡಬೇಡ್ರಿ, ಯಾರಿಗೂ ತೊಂದರೆ ಕೊಡೋದ್ರಿಂದ ಏನೂ ಉಪಯೋಗ ಆಗಲ್ಲ. ಯಾಕಂದ್ರೆ ನಮ್ಮ ಶಿರಹಟ್ಟಿ ಮಾರ್ಕೆಟ್ ಇರೋದು ಸಣ್ಣದು, ಅತಿ ಸಣ್ಣದು. ಆ ಸಣ್ಣ ಮಾರ್ಕೆಟ್ ಒಳಗೆ ಈಗ ಬಂದ್ ಐತಿ ಅಂತಂದ್ರೆ ಮುಗಿದ ಹೋಯ್ತು. ಒಂದು ತಾಸು ಬಂದ್ ಮಾಡಿದ್ರೆ ಒಂದು ದಿನ ಪೂರ ಬಂದಾಗತ್ತೆ. ಅಂಥ ಪರಿಸ್ಥಿತಿ ನಮ್ದೈತಿ. ದುಡ್ಕೊಂಡು ತಿನ್ನೋ ಪರಿಸ್ಥಿತಿ ಇಲ್ಲ. ಅದು ವ್ಯಾಪಾರಸ್ಥರು ಉದ್ಯೋಗನೇ ಇಲ್ಲ, ಅಂಥ ಪರಿಸ್ಥಿತಿ ಒಳಗೆ ಬಂದೈತಿ. 100 ರೂಪಾಯಿ ಗಳಿಸಿದ್ರೆ 100 ರೂಪಾಯಿ ಖರ್ಚಾಗುವಂಥ ಪರಿಸ್ಥಿತಿ ಒಳಗೆ ಒಂದು ದಿನ ಬಂದ್ ಮಾಡಿಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ? ಅದರ ನಂತರ ಇವ್ರು ಬಂದ್ ಮಾಡುವಂಥ ಇವ್ರು ಹೇಳ್ತಾರೆ 12ನೇ ತಾರೀಕಿಗೆ. ಅದು ತದನಂತರ 2 ದಿನ ಬಿಟ್ಟು ಮತ್ತೆ 5 ಬಂದ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ಹಿಂಗೆ ಬಂದ್ ಮಾಡ್ಕೊಂತ ಹೋಗ್ಬಿಟ್ರೆ ಊರು ಅನ್ನೋದು ಏನಾಯ್ತು ಅಂತಂದ್ರೆ ಸ್ಮಶಾನ ಆಗೋ ಪರಿಸ್ಥಿತಿ ಬರ್ತೈತಿ. ದಯವಿಟ್ಟು ಅದಕ್ಕೆ ಯಾರು ಇದನ್ನು ಮಾಡಲಾರ್ದಂಗೆ ಅವಕಾಶ ಮಾಡಿ ಕೊಡಕ್ಕೆ ಹೋಗ್ಬೇಡ್ರಿ. ನಮ್ಮೂರು ನಮ್ಮ ಜಗದೂರು ಫಕೀರೇಶ್ವರರು ಏನು ಇದನ್ನು ಮಾಡಿ ಕೊಟ್ಟಿದ್ದಾರೆ, ದ್ವೇಷ ಬಿಡು, ಪ್ರೀತಿ ಮಾಡು, ಅದ್ರ ಪ್ರಕಾರ ನಾವೆಲ್ಲ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ನಾನು ಭಾವ್ಯಕತೆಯಾಗಿ ಎಲ್ಲ ಸಮಾಜದವರು ಅದೇವಿ, ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲ ಸಮಾಜದವ್ರಿ ಹಾಗೆ ಅಣ್ಣ ತಮ್ಮಂದಿರಾಗಿ ಇರ್ತೇವೆ ಅಂತ ಹೇಳ್ತಾ ಇದಕ್ಕೆ ನಮ್ದು ಯಾವುದೂ ಬೆಂಬಲವಿಲ್ಲ. ನಮ್ಮ ತಾಲೂಕಿನ ಯಾವುದೇ ಕನ್ನಡ ಪರ ಹೋರಾಟಗಾರರಾಗಲಿ, ರೈತ ಪರ ಹೋರಾಟಗಾರರಾಗಲಿ, ಇನ್ನು ಯಾವುದೇ ಹೋರಾಟಗಾರರು ಈ ಬೆಂಬಲಕ್ಕೆ ಬೆಂಬಲ ಇರುವುದಿಲ್ಲ ನಾವು ಹೇಳ್ತಾ ಇದನ್ನು ಅವರು ವೈಯಕ್ತಿಕ ಕಾನೂನು ರೀತಿಯಿಂದ ಹೋರಾಟ ಮಾಡಲಿ. ಶಿರಹಟ್ಟಿ ಬಂದ್ ಮಾಡೋದಾಗಲಿ, ಶಿರಹಟ್ಟಿಯಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಮಾಡೋದಾಗಲಿ, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಇದು ಶಿರಹಟ್ಟಿ ಭಾವೈಕ್ಯತೆಯ ನಾಡು. ಇಲ್ಲಿ ಭಾವೈಕ್ಯತೆಗೆ ಮೊದಲ ಪ್ರಾಶಸ್ತ್ಯನ ನಾವೆಲ್ಲರೂ ಕೊಡ್ತೀವಿ. ನಾವೆಲ್ಲರೂ ಇಲ್ಲಿ ಒಂದು. ಹೀಗಾಗಿ ಇಲ್ಲಿ ಯಾರಿಗೂ ನಾವು ಬಂದ್ ಮಾಡಲಿಕ್ಕೆ ಅವಕಾಶನ ಕೊಡಬಾರ್ದು. ಒಂದು ವೇಳೆ ಆಕಸ್ಮಿಕವಾಗಿ ಇದಕ್ಕೆ ಮಿಕ್ಕಿ ಅವರು ಬಂದ್ ಮಾಡಲಿಕ್ಕೆ ಬಂದ್ರಪ್ಪ ಅಂತಂದ್ರೆ ನಮ್ಮ ಪೊಲೀಸರು, ನಮ್ಮ ಇಲಾಖೆಯಲ್ಲಿ ಎಲ್ಲ ಪೊಲೀಸರು ಕೂಡ ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ.